ಸೋಮನಹಳ್ಳಿ ಗ್ರಾಮ ಪಂಚಾಯತಿಗೆ ಯುಜಿಡಿಯನ್ನು ಮಾಡಿಸಿ ಎಲ್ಲ ರಸ್ತೆಗಳು ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. ನೆಲಗುಳಿಲಿ ಬರ್ತಕ್ಕಂಥ ದೇವಸ್ಥಾನ ಎಷ್ಟೆಷ್ಟೋ ನಾಯಕರುಗಳು ಈ ಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ. ನೆಲಗುಳಿರ್ತಕ್ಕಂಥ ಗುಡಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ಊರಿನರು ಜಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಯಾ ಊರಿನರು ಅಡುಗೆ ಮಾಡ್ತಾರೆ. ಮಳೆಯಲ್ಲಿ ನೆಂತ್ಕೊಂಡು ಹೋಗ್ತಕ್ಕಂಥ ಸಂದರ್ಭ, ಆಯಾ ಊರಿನರಿಗೆ ಶೆಲ್ಟ್ರನ್ನ ಮಾಡಿಸ್ಕೊಡುವ ಮುಖಾಂತರ ಆ ಜಾತ್ರೆನ ನೆಮ್ಮದಿಯಾಗಿ ಮಾಡ್ತಕ್ಕಂಥದಕ್ಕೆ ಅಲ್ಲಿ ಎಲ್ಲ ಕೆಲಸವನ್ನು ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. ತರಳುಲಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥದಕ್ಕೆ ಚಾಲನೆ ಮಾಡಿದ್ದೇವೆ. ಅಗ್ರ ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥದಕ್ಕೆ ಚಾಲನೆ ಮಾಡಿದ್ದೇವೆ. ಕೆಗೊಲ್ಲಹಳ್ಳಿ ಚಾಲನೆ ಮಾಡಿದ್ದೇವೆ. ಎಚ್ಗೊಲ್ಲಹಳ್ಳಿ ಚಾಲನೆ ಮಾಡಿದ್ದೇವೆ. ಕುಂಬಳಗೋಡಿಗೆ 16 ಕೋಟಿ ಅನುದಾನವನ್ನು ಕೊಡುವ ಮುಖಾಂತರ ಹೈಯೆಸ್ಟ್ ದೊಡ್ಡ ಪಂಚಾಯಿತಿ ಅಂತೇಳಿ ಅದಕ್ಕೂ ಯುಜಿಡಿಯನ್ನು ಮಾಡಿ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೇವೆ. ಈ 8 ಪಂಚಾಯಿತಿಗೆ ಕಾವೇರಿ ನೀರನ್ನು ಕೊಡಬೇಕು. ಕಾವೇರಿ ನೀರನ್ನು 8 ಪಂಚಾಯಿತಿಗೆ ತರಬೇಕು ಅಂತಕ್ಕಂಥದ್ದನ್ನ ಈಗ ಆಲ್ರೆಡಿ ಪ್ರಯತ್ನ ಮಾಡಿದ್ದೇವೆ. ಆ ಪ್ರಯತ್ನ ಯಶಸ್ವಿ ಮಾಡ್ತಕ್ಕಂಥದ್ದಕ್ಕೆ ಮುಂದಿನ ದಿವಸಗಳಲ್ಲಿ ಕಾವೇರಿ ನೀರನ್ನು 8 ಪಂಚಾಯಿತಿಗೆ ಕೊಡ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನು ಸದ್ಯದಲ್ಲೇ ಸರ್ಕಾರದ ಆದೇಶ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೇವೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಅವರು ನಾನು ಮನವಿಯನ್ನು ಮಾಡಿದ್ದೆ. ತರಳಿಗೆ ಸುಮಾರು ಕುಂಬಳಗೋಡಿಗೆ 5 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಕೆಗೊಲ್ಲಹಳ್ಳಿಗೆ 3 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಎಚ್ಗೊಲ್ಲಹಳ್ಳಿಗೆ 3 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಅಗರಾಗೆ 5 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಕಗ್ಲಿಪುರಕ್ಕೆ 5 ಕೋಟಿಯನ್ನ, ಸೋಮನಹಳ್ಳಿ, ನೆಲಗುಳಿ, ತರಳು ಈ ತಲಾ 3 ಪಂಚಾಯತಿಗೆ 3 ಕೋಟಿ ಅನುದಾನವನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಟೆಂಡರ್ ಆಗಿದೆ. ಇನ್ನು 1 ವಾರ 10 ದಿವಸದಲ್ಲಿ ಈ 8 ಪಂಚಾಯತಿಗಳ ಎಲ್ಲ ಕಾರ್ಯಕ್ರಮಗಳು ಡಾಂಬರೀಕರಣ, ಕಾಂಕ್ರೀಟ್ ಇರ್ಬೋದು, ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಿಂದ ಹಣ ಬಿಡುಗಡೆ ಕೂಡ ಆಗಿದೆ. ಬರೀ ಈ ಕಾರ್ಯಕ್ರಮಗಳಲ್ಲ, ಮೂಲಭೂತ ಸೌಕರ್ಯವನ್ನು ಕೂಡ ಈ ಭಾಗದಲ್ಲಿ ಮಾಡ್ತಕ್ಕಂಥ ಕೆಲಸದ ಜೊತೆಗೆ ವಿಶೇಷವಾದ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತೇವೆ. ಕೆಲವರೆಲ್ಲ ಏರಿಯಾದಂತ ಏನು ಗಲ್ಗಲ್ಲಿ ಹುಟ್ಟು ಹಬ್ಬ ಏನು ಭಾರತ ದೇಶಕ್ಕೆ ಏನಾದ್ರು ಹೋರಾಟ ಮಾಡಿದ್ರ? ಇಲ್ಲ ಯಾವುದಾದ್ರು 1,000 ಜನರಿಗೆ ಅನುಕೂಲ ಮಾಡಿಕೊಡುವ ಮುಖಾಂತರ ಏನಾದರೂ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಾರ? ನಾನು ಈ ಯಶವಂತಪುರ ಕ್ಷೇತ್ರಕ್ಕೆ, ಈ ಉತ್ತಳ್ಳಿ ಕ್ಷೇತ್ರಕ್ಕೆ ಬಂದು 22 ವರ್ಷ ಆಗಿದೆ. ನಾನು ಯಾವತ್ತೂ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿಕೊಂಡಿಲ್ಲ. ನೀವು ಕೇಳ್ಬೋದು, ನೀವು ಮಾಡ್ಕೊಂಡಿಲ್ಲ, ಅವ್ರು ಮಾಡ್ಕೋತಾರೆ ಅಂತೇಳಿ. ಯಾರು ಬೇಕಾದರೂ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ಆದರೆ ಯಶವಂತಪುರ ಕ್ಷೇತ್ರದಲ್ಲಿ ಇಂಥ 16,000 ಮಹಿಳೆಯರು, ಮಹನೀಯರನ್ನ ಸೇರಿಸಿ ಈ ಕಾರ್ಯಕ್ರಮ ಮಾಡ್ತೀವಲ್ಲ, ಅದೇ ನನ್ನ ಹುಟ್ಟುಹಬ್ಬ. 1800 ವಿದ್ಯಾರ್ಥಿನಿಯರಿಗೆ ಅಭಿನಂದನೆ ಹೇಳಿ ಅವರಿಗೆ ಬಹುಮಾನ ಕೊಡ್ತೀವಲ್ಲ, ಅದೇ ನನ್ನ ಹುಟ್ಟುಹಬ್ಬ. ಅದೇ ಶಿವರಾತ್ರಿ ಹಬ್ಬ ಮಾಡಿ 40-50 ಸಾವಿರ
ಜನರಿಗೆ ದೇವರ ದರ್ಶನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಲ್ಲ, ಅದೇ ನನ್ನ ಹುಟ್ಟುಹಬ್ಬ. ಈ 8 ಪಂಚಾಯತಿಗೆ ಕಾವೇರಿ ನೀರನ್ನು ತರಬೇಕು ಅಂತಕ್ಕಂಥ ಏನು ಹೋರಾಟ ಮಾಡ್ತಾ ಇದ್ದೀನಲ್ಲ, ಅದು ನನ್ನ ಹುಟ್ಟುಹಬ್ಬ. ಇದೇ ಸರ್ಕಾರದಿಂದ 90 ಕೋಟಿ ಅನುದಾನವನ್ನು ಎಲ್ಲ ಪಂಚಾಯತಿಗೆ ಬಿಡುಗಡೆ ಮಾಡಿಸ್ತಕ್ಕಂಥ ಹೋರಾಟ ಮಾಡ್ತೀವಲ್ಲ, ಅದು ನನ್ನ ಹುಟ್ಟುಹಬ್ಬ. ಪ್ರತಿ ಪಂಚಾಯತಿಗೂ ಸ್ಮಶಾನಕ್ಕೆ ಭೂಮಿ ಕೊಡಿಸ್ತಕ್ಕಂಥ ಹೋರಾಟ ಮಾಡಿ ಸ್ಮಶಾನಕ್ಕೆ ಭೂಮಿಯನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಲ್ಲ, ಅದು ನನ್ನ ಹುಟ್ಟುಹಬ್ಬ. ಯಶವಂತಪುರ ಕ್ಷೇತ್ರಾದ್ಯಂತ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅದೇನು ಪ್ರಯೋಜನ ಆಗೋದಿಲ್ಲ. ಮಹಿಳೆಯರು ದೊಡ್ಡ ದೊಡ್ಡ ಭಾಷಣವನ್ನು ಮಾಡ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಮಹಿಳೆಯರಿಗೋಸ್ಕರ ಒಂದೇ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾನು ನೋಡಲಿಲ್ಲ. ಯಾವಾಗ ಮಹಿಳೆಯರು ಕಾರ್ಯಕ್ರಮಕ್ಕೆ ನೋಡ್ತಾರೆ ಅಂದರೆ, ಇಲ್ಲ ಯಾವುದಾರ ಒಂದು ಮುಸ್ಲಿಂ ಹುಡುಗ ಹಿಂದೂ ಹುಡುಗಿನ ಲವ್ ಮಾಡಬೇಕು, ಆವಾಗ ನೀವು ಕೂಗದೆ ಇದ್ರು ಕೆಲವರು ನಾಯಕರು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಈ ಯಶವಂತಪುರದ ನಿಮ್ಮ ಸೇವಕ ಪ್ರತಿ ದಿವಸ ಒಂದು ಕಾರ್ಯಕ್ರಮ, ಪ್ರತಿ ದಿವಸ ಒಂದು ಪ್ರೋಗ್ರಾಮ್, ಪ್ರತಿ ದಿವಸ ಒಂದು ಡೆವಲಪ್ಮೆಂಟ್. ಈ ನಮ್ಮ ಕ್ಷೇತ್ರದಲ್ಲಿ 14,000 ಮನೆಗಳನ್ನು ಕಟ್ತಕ್ಕಂಥದಕ್ಕೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಏನು ಮುಖ್ಯಮಂತ್ರಿಗಳು 1 ಲಕ್ಷ ಮನೆ ಮಾಡ್ತಾ ಇದ್ದಾರೆ, ನಮ್ಮ ಕ್ಷೇತ್ರದಲ್ಲಿ 14,000 ಜನರಿಗೆ ಮನೆಯನ್ನು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನವನ್ನು ಮಾಡಿ, ಇದು 14,000 ಮನೆ ನಿರ್ಮಾಣ ಹಂತದಲ್ಲಿದೆ. ಅವರೆಲ್ಲರಿಗೂ ಕೂಡ ಮನೆ ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನವನ್ನು ನಮ್ಮ ಕೂಡ ಮಾಡಿದ್ದೇವೆ. ಯಶವಂತಪುರ ಕ್ಷೇತ್ರ ಕಾವೇರಿ 5ನೇ ಸ್ಟೇಜ್ ನೀರು ಬರ್ತಕ್ಕಂಥದ್ದಕ್ಕೆ 2017ರಲ್ಲಿ ಸ್ಟಾರ್ಟ್ ಮಾಡಿದಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರಿಂದ ಚಾಲನೆ ಮಾಡಿದ್ವಿ. 2023ಕ್ಕೆ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಕಾವೇರಿ ನೀರನ್ನು ಲೋಕಾರ್ಪಣೆ ಮಾಡತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು. ಈ ಕಾರಣಕ್ಕೋಸ್ಕರನೇ ಎಲ್ಲೆಲ್ಲಿ ನಮ್ಮ 8 ಪಂಚಾಯತಿಯಲ್ಲಿ ಕಾವೇರಿ ಪೈಪ್ ಹೋಗಿದೆ, ಆ 8 ಗ್ರಾಮ ಪಂಚಾಯತಿಗೂ ಕಾವೇರಿ ನೀರನ್ನು ಕೊಡಬೇಕು ಅಂತೇಳಿ ಈಗ ಯಾರು ಬುಧವಾರ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡ್ತಕ್ಕಂಥದ್ದಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಕೆಲವರು ಕೇಳ್ತಾರೆ, ನೀವು ಮಂತ್ರಿ ಆಗಿದ್ರಿ ಏನು ಗುರ್ತನ ಮಾಡಿದ್ದೀರಿ ಅಂಥೇಳಿ. 209 ಕೋಟಿ ಹಣವನ್ನು ತರುವ ಮುಖಾಂತರ 250 ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಿನ ಉಳ್ಳಾಳಲ್ಲಿ ಮಾಡಿಸ್ತಾ ಇದ್ದೇವೆ. 17 ಕೋಟಿ ಖರ್ಚು ಮಾಡಿ ಡಯಾಲಿಸಿಸ್ ಕೇಂದ್ರ ಮಾಡ್ತಾ ಇದ್ದೇವೆ. 5 ಎಕರೆ ಸರ್ಕಾರಿ ಜಮೀನನ್ನು BDA CA ಜಾಗವನ್ನು ಕೇವಲ 1,20,00,000ಕ್ಕೆ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶಿವಕುಮಾರ್ ಅವರು ನಮಗೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಬರುವ ಎಲ್ಲ ಶಾಲೆಗಳನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. ಈ ಕ್ಷೇತ್ರದಲ್ಲಿ ಶಾಸಕನಾಗಿರುವ ತನಕ ಈ ಯಶವಂತಪುರ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕು, ಮೂಲಭೂತ ಸೌಕರ್ಯನ ಒದಗಿಸಬೇಕು, ಸರ್ಕಾರದ ಸವಲತ್ತುಗಳೇನೇನಿದೆ ಅವೆಲ್ಲ ಜನಸಾಮಾನ್ಯರಿಗೆ ತಲುಪಬೇಕು ಅಂತಕ್ಕಂಥ ನಮ್ಮ ಒಂದೇ ಉದ್ದೇಶ. ಅದರ ಉದ್ದೇಶದ ಜೊತೆಗೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ನನಗೆ ಇನ್ನೂ ಒಂದು ಆಶ್ಚರ್ಯ, ಎಲ್ಲ ಮಹಿಳೆಯರು ರಂಗೋಲಿಯನ್ನು ಬಿಡ್ತಕ್ಕಂಥದ್ದನ್ನು ನೋಡಿದ್ರೆ
ಒಬ್ಬ ಮಹಿಳೆಗಿಂತ ಇನ್ನೊಬ್ಬರು ಮಹಿಳೆಯರು ಭಾಳಷ್ಟು ವೇಗವಾಗಿ ಭಾಳಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇದನ್ನೇ ದೃಷ್ಟಿಯಲ್ಲಿಟ್ಟು ನಮ್ಮ ಕಾರ್ಪೊರೇಷನಲ್ಲಿ 12 ವಾರ್ಡ್ ಇವತ್ತು ಭಾನುವಾರ ಒಂದು ವಾರ್ಡಿಂದ ಸ್ಟಾರ್ಟ್ ಮಾಡಿದ್ದಾರೆ ರಂಗೋಲಿ ಸ್ಪರ್ಧೆಯನ್ನು. ಒಂದು ವಾರ್ಡ್ಗೆ 10,000 ಲಿಮಿಟ್ ಮಾಡಿದ್ದೇವೆ. 12 ವಾರ್ಡ್ಗೆ 1,20,000 ಮಹಿಳೆಯರು ರಂಗೋಲಿ ಬಿಡ್ತಕ್ಕಂಥ ಕಾರ್ಯಕ್ರಮವನ್ನು ಈ ಯಶವಂತಪುರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ.